ಇವತ್ತು ದಿವಸ ಒವೇರಿಯನ್ ಕ್ಯಾನ್ಸರ್ ಡೇ. ಅಂದರೆ ಯಾವ ಮಹಿಳೆಯರಲ್ಲಿ ಉಂಟಾಗುತ್ತೆ ಅಂದರೆ ಸಾಧಾರಣ ಒಂದು 40 ಮತ್ತು 50 ನಂತರ ಉಂಟಾಗತಕ್ಕಂತಹ ಅತಿ ಹೆಚ್ಚು ಕಾಣತಕ್ಕಂತಹ ಕ್ಯಾನ್ಸರ್ ಇದು. ಸೊ ಇದು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂಡಾಶಯದ ಕ್ಯಾನ್ಸರ್ ಅಂತ ಹೇಳಿದ್ರೆ, ಈ ಜೆನೆಟಿಕ್ ಫ್ಯಾಮಿಲೀಸಿಂದ ಇವಾಗ ತಾಯಿ ಅಥವಾ ತಂಗಿಗೆ, ಅಕ್ಕನಿಗೆ ಯಾರಿಗಾದ್ರೂ ಒಂದು ಅಂಡಾಶಯದ ಕ್ಯಾನ್ಸರ್ ಇದ್ದರೆ ಅವ್ರಿಗೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಇದರ ಲಕ್ಷಣಗಳೇನು ಅಂತ ಅಂದರೆ, ಇದು ತೊಂದರೆ ಅಂದರೆ ಇದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಯಾಕೆ ಅಂದರೆ ಅದು ಲಕ್ಷಣಗಳು ಕಾಣಿಸ್ಕೊತಾ ಇರೋದಿಲ್ಲ. ಸೊ ಹೊಟ್ಟೆನಲ್ಲೇ ಬೆಳೆಯುತ್ತೆ, ವರ್ಷಾನುಗಟ್ಟಲೆ ಬೆಳೆದು ಅದು ನಂತರ ದಪ್ಪ ಆದಮೇಲೆ ಸೊ ಹೊಟ್ಟೆ ಉಬ್ಬರ್ಕೊಳ್ಳೋದು, ಹೊಟ್ಟೆ ನೋವು ಬರೋದು, ವಾಮಿಟಿಂಗ್ ಆಗೋದು, ಮತ್ತು ಸುಸ್ತಾಗೋದು, ಮತ್ತು ವೆಯ್ಟ್ ಲಾಸ್ ಆಗೋದು, ಈ ರೀತಿಯಾದಂಥ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅದನ್ನು ಮೊದಲನೇ ಸ್ಟೇಜ್ನಲ್ಲಿ ಕಂಡುಹಿಡಿದು, ಅಂದರೆ ಸ್ಟೇಜ್ 1 ಅಥವಾ 2ನಲ್ಲಿ ಕಂಡುಹಿಡಿದು ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ಅದಕ್ಕೆ ನಾವು ಆಗ ಒಂದು ಕ್ಯೂರ್ ಆಗುತ್ತೆ. ಅಂಡಾಶಯದ ಕ್ಯಾನ್ಸರಿಗೆ ಯಾವುದೇ ರೀತಿಯಾದಂಥ ವ್ಯಾಕ್ಸಿನ್ ಬಂದಿಲ್ಲ ಇದುವರೆಗೂ. ಆದ್ದರಿಂದ ರೆಗ್ಯುಲರಾಗಿ 40 ವರ್ಷ ಮೇಲ್ಪಟ್ಟತಕ್ಕಂಥ ಮಹಿಳೆಯರು ರೆಗ್ಯುಲರಾಗಿ ಸ್ಕ್ಯಾನಿಂಗು, ಪ್ಯಾಪ್ಸ್ಮಿಯರು ಮತ್ತು ಮ್ಯಾಮೋಗ್ರಫಿ ಮತ್ತು ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ಮಾಡಿ ರೆಗ್ಯುಲರ್ ಚೆಕಪ್ ಮಾಡಿಸ್ತಾರೆ.